ಸದನದಲ್ಲಿ ಮನ್ರೇಗಾ ವಿಚಾರವಾಗಿ ವಾದ ಪ್ರತಿವಾದಗಳು ನಡೆದಿದ್ದಾವೆ, ವಾಗ್ವಾದ ನಡೆದಿದ್ದಾವೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ಸದಸ್ಯರ ಮಧ್ಯೆ ಮನ್ರೇಗಾ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್. ಗಾಂಧಿ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಆದ್ರೆ ಮಹಾತ್ಮ ಗಾಂಧಿ ಹೆಸರನ್ನ ಅವ್ರು ಎಲ್ಲೆಲ್ಲಿ ಇಟ್ಟಿದ್ದಾರೆ, ಎಷ್ಟು ಜಾಗಗಳಿಗೆ ಇಟ್ಟಿದ್ದಾರೆ, ಎಷ್ಟು ಯೋಜನೆಗಳಿಗೆ ಇಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರೇ ಉತ್ತರ ಕೊಡಿ ಅಂತ ಕೇಳ್ತಾರೆ ಆರ್ ಅಶೋಕ್ ಅವರು. ದೇಶದ ರಸ್ತೆ ಸೇರಿದಂತೆ ಕೆಲ ಹೆಸರುಗಳನ್ನ ಆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಹೇಳ್ತಾರೆ. ಆ ಟೈಮ್ನಲ್ಲಿ ಸದನದಲ್ಲಿ ಮಾರುದ್ದದ ಪಟ್ಟಿಯನ್ನ ತೋರಿಸಿ ಅಶೋಕ್ ವಾಗ್ದಾಳಿಯನ್ನ ಮಾಡ್ತಾರೆ. ಮೋಹನದಾಸ ಕರ್ಮಚಂದ ಬಿಟ್ಬಿಟ್ರು, ಆ ಗಾಂಧಿನ ಮಾತ್ರ ತಗೊಂಡ್ರು ಇವರು. ಗಾಂಧಿನ ತಗೊಂಡು ಇವರು ನಕಲಿ ಗಾಂಧಿಗಳು ಉತ್ಪತ್ತಿ ಆಗೋದ್ರು. ನಕಲಿ ಗಾಂಧಿಗಳು ಸಂಬಂಧನೇ ಇಲ್ಲ ಅವ್ರಿಗೂ ಉತ್ಪತ್ತಿ ಆದ್ರು. ನಾನು ಕೇಳಕ್ ಇಷ್ಟಪಡ್ತೀನಿ, ಪರಮೇಶ್ವರ್ಗೂ ಕೇಳ್ತೀನಿ, ರಾಮಲಿಂಗಾರೆಡ್ಡಿ ಯಾಕೋ ಎದ್ದೆದ್ದು ಕೇಳ್ತಾರೆ ಇವತ್ತು, ಅದಕ್ಕೆ ಕೇಳ್ತೀನಿ, ಎಷ್ಟು ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ. ಎಷ್ಟು ಈ ದೇಶದಲ್ಲಿ ನೀವು ಏನೇನು ಯೋಜನೆಗಳು ತಂದಿದ್ದೀರಾ? ಇಲ್ಲಪ್ಪ, ನೀವು ಏನೇನು ಯೋಜನೆಗಳನ್ನ ತಂದಿದ್ದೀರಾ? ಆ ಯೋಜನೆಗಳಿಗೆ ಎಷ್ಟಕ್ಕೆ ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ. ಎಷ್ಟು ತಂದಿಟ್ಟಿದ್ದೀರಾ ಹೇಳಿ. ಹೋಗಿ ಯಾವುದೇ ತಾಲೂಕು ಕೇಂದ್ರಕ್ಕೆ ಹೋಗಿ ದೇಶದ ಎಲ್ಲ ಭಾಗದಲ್ಲೂ ಗಾಂಧೀಜಿಯವರ ಹೆಸರಲ್ಲಿ ಲೇಔಟ್ಗಳು, ರಸ್ತೆಗಳು, ಸ್ಟ್ಯಾಚ್ಯೂಗಳು. ಬರೀ ನಮ್ಮ ದೇಶ ಅಲ್ಲ, ಪ್ರಪಂಚದ ನೂರಾರು ದೇಶಗಳಲ್ಲಿ ಮಹಾತ್ಮ ಗಾಂಧಿ ಹೇಳ್ತೀನಿ. ಈಗ ಅದನ್ನೇ ನೀವು ಕೇಳಲಿ ಅಂತಾನೆ ಎದ್ದಿದ್ದು ಒಳ್ಳೇದಾಯ್ತು. ನೀವು ಎದ್ದಿದ್ದು ಒಳ್ಳೇದಾಯ್ತು. ಗಾಂಧೀಜಿ ಅಂತ ಏನೇನು ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರು. 4 ಹೆಸರು ಅವ್ರ ಬಾಯಲ್ಲಿ ಬರಲಿಲ್ಲ. ಅಲ್ಲಿಟ್ಟಿದ್ದೀನಿ, ಇಲ್ಲಿಟ್ಟಿದ್ದೀನಿ, ಅಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರಿ, ಬರಲಿಲ್ಲ. 4 ಹೆಸರು ಬರಲಿಲ್ಲ. ಅಧ್ಯಕ್ಷರೇ, ನಾನು ಒಂದು ಹೇಳ್ತೀನಿ. ನಮ್ಮ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನು ಆಮೇಲೆ ಹೇಳ್ತೀನಿ ನಾನು. ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಅಂದ್ರೆ ಒಂದಲ್ಲ, ಇದು ಡಬಲ್ ಪೇಜ್ ಮಾಡ್ಕೊಂಬಿಟ್ಟಿದ್ರಿ. ಇದೇ ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು, ಇವರು ಡಬಲ್ ಹೋಗೋದು. ಬೇಡ, ನಮ್ಮ ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ರು. ನಮ್ಮ ಅಧ್ಯಕ್ಷರವ್ರು ನೀವು ಎಷ್ಟಿಟ್ಟಿದ್ದೀರಾ? ಸುಮ್ಮನೆ 4-5 ಓದ್ತೀನಿ ಅಷ್ಟೇ, ನಾನೇನು ಜಾಸ್ತಿ ಓದಲ್ಲ. ಓದ್ರೆ ಬೇಜಾರು ಮಾಡ್ಕೊಂತೀನಿ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ, ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ, ರಾಜೀವ್ ಗಾಂಧಿ ಉದ್ಯಮ ಮಿತ್ರ, ಇಂದಿರಾ ಆವಾಸ್ ಯೋಜನೆ, ಇಂದಿರಾ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ, ಜವಾಹರ್ಲಾಲ್ ನೆಹರು ನಗರ ನವೀಕರಣ, ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ, ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್, ಇಂದಿರಾ ಗಾಂಧಿ ಕಾಲುವೆ ಯೋಜನೆ, ಕಾಲುವೆಗೂ, ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ, ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್, ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ, ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ, ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ, ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ. ಈ ಥರ ಹಿಂಗೆ ಹೋಗ್ತಾ ಇದ್ದೀನಿ. ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ, ಇಂದಿರಾ ಗಾಂಧಿ ಪ್ರತಿಷ್ಠಾ, ಇಂದಿರಾ ಗಾಂಧಿ ಪಥ ಯೋಜನೆ, ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ, ಇಂದಿರಾ ಗಾಂಧಿ ನಹಾರ ಯೋಜನೆ. ಇನ್ನು ಹಂಗೆ ಬೇಕಾದಷ್ಟು ಮಧ್ಯದ ಬಿಟ್ಬಿಡ್ತೀನಿ. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ, ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನು ಸಂಬಂಧ? ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು. ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು. ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು. ಅಲ್ಲಿ ನಾನು ನೋಡಿದ್ರೆ, ಬೋರ್ಡ್ ನೋಡಿದ್ರೆ, ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ, ನಾನು ಹೋಗ್ತೀನಿ, ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಇಟ್ಟೆ. ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ? ಏನು ಮಾಡ್ತಾರೆ ಅಭಯಾರಣ್ಯದಲ್ಲಿ? ಆದರೆ ರಾಜೀವ್ ಗಾಂಧಿ ಇದು ಈ ಥರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ, ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಸಿಮ್ಲಾ, ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ,
ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ, ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು, ಜವಾಹರ್ಲಾಲ್ ಹೋಮಿಯೋಪಥಿಕ್, ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್, ಈ ತರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ನೋಡಿದ್ರೆ ಹೆಮ್ಮೆ ಸಮಾಧಾನ. ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಇಂದಿರಾ ಗಾಂಧಿ ಅಶೋಕಣ್ಣ ಓದ್ತಾವ್ರೆ. ರೋಲ್ ಮಾಡಿ ಇಂದಿರಾ ಗಾಂಧಿ ಸಾಗರ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ನಗರ ಪುಣೆ. ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕ್ ಅಭಿನಂದನೆ. ಸಭಾಧ್ಯಕ್ಷ ನಮ್ಮ ಅಭಿವೃದ್ಧಿ ಯೋಜನೆಗಳದ್ದು ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷ ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು ಒಂದು ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸಭಾಧ್ಯಕ್ಷ ಮತ್ತೆ ಹೇಳಿ, ಮಹಾತ್ಮ ಗಾಂಧಿ ಹೆಸರು ಏನೇನು ಇಟ್ಟವ್ರೆ ಅಂತ ಅಶೋಕಣ್ಣ ಲಿಸ್ಟ್ ತಂದವ್ರು. ಎಲ್ಲಿ ಮಹಾತ್ಮ ಗಾಂಧಿ ಮೊಬೈಲ್ ಇಟ್ಕೊಂಡು ಹೇಳ್ಬೇಡ, ಬರ್ಕೊಂಬ ಅದನ್ನು ಮಾತಾಡು. ಈಗ ನಾನು ಆದ್ಮೇಲೆ ನಿಮ್ಗೆ ಅವಕಾಶ ಇದೆ. ಸ್ವರಾಜ್ಯ ಇನ್ಸ್ಟಿಟ್ಯೂಟ್, ಅಧ್ಯಕ್ಷರೇ, ಗಾಂಧಿ ಬಂಕರ್ ಭೀಮಾ ಯೋಜನಾ, ಸ್ವಚ್ಛ ಭಾರತ್ ಮಿಷನ್, ಸಭಾಧ್ಯಕ್ಷರೇ, ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗಾ, ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಸೂಪರ್ ಥರ್ಮಲ್, 445 ಹೇಳಪ್ಪ. ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಸೇಷನ್, ಸರ್ಕಾರದ ಕೊಡುಗೆಗಳು ಈಗ ನೀವು ಯಾಕೆ ಮಾತಾಡ್ತೀರಿ? ಅವರು ಮಾತಾಡಿದ್ಮೇಲೆ ಅವರು ಉತ್ತರ ಕೊಡುವಾಗ ಸಂತೋಷ ಆಗ್ತೈತೆ. ಉತ್ತರ ಕೊಡುವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರು ಒಂದು ಪಟ್ಟಿ ಮಾಡ್ಕೊಂಬರ್ಲಿ, ಪಟ್ಟಿ ಮಾಡ್ಕೊಂಬರ್ಲಿ. ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದಿದ್ಯಾಕೆ? ಇದು ಕಾಂಗ್ರೆಸ್ ಮಾಡ್ತಾ ಇರುವಂತಹ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಕೊಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಮುಂದಾದ್ರು. ಆ ಟೈಮ್ನಲ್ಲಿ ಕಾಂಗ್ರೆಸ್ನವರನ್ನ ಪ್ರಶ್ನೆ ಮಾಡಿದ್ರು, ನೀವೆಷ್ಟು ಮಹಾತ್ಮ ಗಾಂಧಿಯವರ ಹೆಸರುಗಳನ್ನ ಇಟ್ಟಿದ್ದೀರಿ, ಯಾವ ಯೋಜನೆಗಳಿಗೆ ಇಟ್ಟಿದ್ದೀರಿ? ನೀವಿಟ್ಟಿರೋದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರ ಹೆಸರನ್ನೇ ಅಂತ ಹೇಳಿ ದೊಡ್ಡ ಲಿಸ್ಟ್ ಅನ್ನೇ ತೆಗಿತಾರೆ. ಸುಮಾರು 400ಕ್ಕೂ ಹೆಚ್ಚು ಯೋಜನೆಗಳ ಲಿಸ್ಟ್ ಅನ್ನ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಆರ್ ಅಶೋಕ್ ಮಾಡ್ತಾರೆ. ಅದಕ್ಕೆ ಸಚಿವ ಬೈರತಿ ಸುರೇಶ್ ಹಾಗೆ ಕೃಷ್ಣ ಬೈರೇಗೌಡ ಪ್ರತ್ಯುತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.